ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ. ಕೊನೆಯ ಉಸಿರು ಇರುವವರೆಗೂ ಕ್ರಿಯಾಶೀಲತೆಯನ್ನು ಅಳವಡಿಸಿಕೊಂಡರೆ ಜೀವನ ಗೌರವಯುತವಾಗಿರುತ್ತೆ ಅಂತ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಹಿರಿಯರು ನಿರುತ್ಸಾಹದ ಭಾವನೆ ಬೆಳೆಸದೆ ಉತ್ಸಾಹಭರಿತ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು. ಆರೋಗ್ಯ ಕಾಪಾಡಿಕೊಂಡು ಪ್ರತಿದಿನ ಸಕ್ರಿಯರಾಗಿ. ಹಿರಿಯರು ಮರದ ಬೇರಿನಂತವರು. ಅವರ ಅನುಭವ, ಕುಟುಂಬ ಮತ್ತು ಸಮಾಜದ ಶಕ್ತಿ. ಹಿರಿಯರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು. ಯಾವುದೇ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ 14567ಕ್ಕೆ ಕರೆಯನ್ನು ಮಾಡಿದರೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸ್ತಾರೆ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ನಾವು ಹೇಳಬೇಕು ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ತುಂಬ ಪ್ರಾಧಾನ್ಯತೆ. ಹಿರಿಯರು ಅಂದರೆ ಒಂದು ಬೇರು, ಒಂದು ದೊಡ್ಡ ಆಲದ ಮರದ ಬೇರು ಥರ. ಯಾವುದೇ ಆದ ಒಂದು ವೃಕ್ಷವನ್ನು ಬೇರು ಇಲ್ಲದೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಹಿರಿಯ ನಾಗರಿಕರ ಒಂದು ಸ್ಥಿತಿಗತಿಯನ್ನು ನಾವು ಪರಿಶೀಲನೆ ಮಾಡಿದಾಗ, ಅದರಲ್ಲೂ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳಿಗೆ ನಾವು ಈಗ ಹಿರಿಯ ನಾಗರಿಕರು ಒಂದು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಹೇಗೆ ಅಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ, ಒಂದು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಕುಟುಂಬಕ್ಕೆ, ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಒಂದು ಕ್ಷಣ ಬರ್ತದೆ ಒಂದು ಮನುಷ್ಯನ ಕಾಲಘಟ್ಟದಲ್ಲಿ, ನಿಮಗೆ ಗೊತ್ತಿರೋ ಹಾಗೆ, ನಮಗೆ ಗೊತ್ತಿರೋ ಹಾಗೆ ಒಂದು 3 ಹಂತಗಳಲ್ಲಿ ಜೀವನ ನಡೆಸ್ತಾ ಹೋಗ್ತಾರೆ. ಬಾಲ್ಯ ತುಂಬ ಸುಂದರವಾಗಿರ್ತದೆ. ಯೌವನ ಸವಾಲುಗಳು ಜೀವನವನ್ನು ಕಟ್ಟಿಕೊಳ್ಳೋದ್ರಲ್ಲಿ ಕಳೆದು ಹೋಗ್ತದೆ. ಇನ್ನು ವೃದ್ಧಾಪ್ಯ, ಅದು ಒಂದು ರೀತಿ ನೋಡಿದ್ರೆ ಕಠಿಣ ಅನಿಸ್ಬಿಡುತ್ತೆ ಕೆಲವು ಕಡೆ. ಆದರೆ ನಿಜ ಹೇಳಬೇಕು ಅಂದರೆ ಅದು ಕಠಿಣ ಅಲ್ಲ, ಜೀವನದ ಒಂದು ಭಾಗ. ಅದನ್ನು ತುಂಬ ಸಂತೋಷವಾಗಿ, ಗೌರವಯುತವಾಗಿ, ಘನತೆಯಿಂದ ಸ್ವೀಕರಿಸಿ ಜೀವನ ಮಾಡೋದು ಇದೆಯಲ್ಲ, ಅದು ಒಂದು ಜೀವನದ ಕಲೆ. ಮೊನ್ನೆ ಭೈರಪ್ಪ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಒಂದು ಸಂದರ್ಶನದಲ್ಲಿ, ಆಗ ಅವ್ರಿಗೆ 85 ವರ್ಷ ವಯಸ್ಸಿತ್ತು. ನನಗೀಗ 85 ವರ್ಷ ವಯಸ್ಸು. ಹಾಗೆ ನೋಡಬೇಕು ಅಂದರೆ ಸಾವನ್ನು ನಿರೀಕ್ಷೆ ಮಾಡೋ ವಯಸ್ಸು. ಆದರೆ ನನಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಇದೆ. ಯಾಕೆ ಅಂದರೆ ಈ ಭೂಮಿ ವಸುಂಧರೆ, ತುಂಬ ಸುಂದರ. ಈ ಭೂಮಿ ತುಂಬ ಸುಂದರ. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು. ಹಿರಿಯ ನಾಗರಿಕ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ, ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಬಾಬು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಧರಣಿ ಕುಮಾರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕಿ ಮೀನಾಕ್ಷಮ್ಮ ಹಾಗೂ ಅನೇಕ ಅಧಿಕಾರಿಗಳು, ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು.